ಭಾರತದ ಪ್ರಧಾನಿ ನರೇಂದ್ರ ಮೋದಿ 24 ಮತ್ತು 25ನೇ ತಾರೀಕು ಇಸ್ರೇಲಲ್ಲಿ ಇರ್ತಾರೆ. ಈ ಬಾರಿ ಮೋದಿ ಪ್ರವಾಸ ಹಲವಾರು ಕಾರಣಗಳಿಂದ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಇಸ್ರೇಲ್ ಹಾಗೂ ಅಮೆರಿಕ ಕೂಟಗಳು ಯಾವಾಗ ಬೇಕಾದರೂ ಇರಾನ್ ಮೇಲೆ ದಾಳಿ ಮಾಡಬಹುದು ಅನ್ನೋ ತರಹದ ವಾತಾವರಣ. ಪಶ್ಚಿಮ ಏಷ್ಯಾ ಭಾಗದಲ್ಲಿದೆ ಇರಾನ್ ಕೂಡ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿಗೆ ಮುಂದಾದ ಮರುಕ್ಷಣ ಇರಾನ್ ಇಸ್ರೇಲ್ ಮೇಲೆ ಮುರುಕೊಂಡು ಬೀಳುತ್ತೆ. ಹೀಗಾಗಿ ಇಸ್ರೇಲ್ ಕೂಡ ಅದನ್ನು ಎದುರಿಸುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಕೂತಿದೆ. ಅಲ್ಲಿ ಇಸ್ರೇಲಿಗೆ ಯುದ್ಧಗಳು ದಾಳಿಗಳು ಹೊಸದಲ್ಲ. ಹೀಗಾಗಿ ಅವರು ಬೇಕಾದ ಎಲ್ಲ ಸಿದ್ಧತೆಗಳ ಜೊತೆಗೆ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕಾಲ ಇಸ್ರೇಲ್ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅಲ್ಲಿ ಆಯುಧಗಳು, ಕೃಷಿ ಹಾಗೂ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 2 ದೇಶಗಳ ನಡುವೆ ಒಂದಷ್ಟು ಮಹತ್ವದ ಮಾತುಕತೆಗಳು, ಒಪ್ಪಂದಗಳು ಇವೆಲ್ಲ ಹಾಗೆ ಆಗುತ್ತವೆ. ಆದರೆ ಈ ಭೇಟಿಯ ಸಂದರ್ಭದಲ್ಲಿ ಭಾರತ ತುಂಬಾ ಎಚ್ಚರಿಕೆಗಳನ್ನು ತಗೊಳ್ಳ ಬಯಸ್ತಾ ಇದೆ. ಅಳೆದು ತೂಗಿ ಹೆಜ್ಜೆ ಇಡುವ ಐಡಿಯಾದಲ್ಲಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಇಸ್ರೇಲಿನ ಹೆಕ್ಸಾಗಾನ್ ಅಲಯನ್ಸ್ ಯೋಜನೆ. ಹಾಗಾದ್ರೆ ಏನಿದು ಹೆಕ್ಸಾಗಾನ್ ಅಲಯನ್ಸ್? ಇದರ ಬಗ್ಗೆ ಭಾರತ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಏನಿದೆ? ಅದನ್ನ ಇಸ್ರೇಲ್ ಯಾಕೆ ಮಾಡಿಕೊಳ್ತಾ ಇದೆ? ಅದರ ಅಗತ್ಯ ಭಾರತಕ್ಕೆ ಎಷ್ಟು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲಿಗೆ 2ನೇ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲ ಬಾರಿ ಪ್ರಧಾನಿಯಾಗಿದ್ದಾಗ ಅವಧಿಯಲ್ಲಿ 2017ರಲ್ಲಿ ಮೊಟ್ಟಮೊದಲ ಬಾರಿಗೆ ಇಸ್ರೇಲಿಗೆ ಮೋದಿ ಭೇಟಿ ಕೊಟ್ಟರು. ಅದು ಕೇವಲ ಮೋದಿ ಅವರ ಮೊದಲ ಭೇಟಿ ಮಾತ್ರ ಆಗಿರಲಿಲ್ಲ. ಭಾರತ ಮತ್ತು ಇಸ್ರೇಲಿನ ಇತಿಹಾಸದಲ್ಲಿ ಭಾರತದ ಪ್ರಧಾನಿಯೊಬ್ಬರು ಇಸ್ರೇಲಿಗೆ ಕೊಟ್ಟ ಮೊಟ್ಟಮೊದಲ ಭೇಟಿ ಅದಾಗಿತ್ತು. ಅದಾದ ನಂತರ ತಮ್ಮ 2ನೇ ಅವಧಿಯಲ್ಲಿ ಮೋದಿ ಇಸ್ರೇಲಿನ ಕಡೆ ಹೋಗಲಿಲ್ಲ. ಈಗ 3ನೇ ಅವಧಿಯಲ್ಲಿ ಅವರು ಮತ್ತೆ ಇಸ್ರೇಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದು 2 ದಿನಗಳ ಭೇಟಿ ಮತ್ತು ಪಶ್ಚಿಮ ಏಷ್ಯಾ ಯುದ್ಧದ ಬಿಸಿಯಲ್ಲಿ ಬೇಯ್ತಾ ಇರುವ ಸಂದರ್ಭದಲ್ಲಿ ಮೋದಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹಾಗೆ ಭಾರತದ ಪ್ರಧಾನಿಯ ಇಸ್ರೇಲ್ ಭೇಟಿಯನ್ನು ಅಲ್ಲಿನ ಪ್ರಧಾನಿ ನೇತನ್ಯಾಹು ಅತ್ಯಂತ ಸಂಭ್ರಮಿಸ್ತಾ ಇದ್ದಾರೆ. ಮೊನ್ನೆ ಅಲ್ಲಿನ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಮುಂದಿನ ವಾರ ಇಲ್ಲಿ ಯಾರು ಬರ್ತಾರೆ ಗೊತ್ತಾ? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಭಾರತ 1.5 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ದೊಡ್ಡ ದೇಶ. ಅಲ್ಲಿ ನಮ್ಮ ಬಗ್ಗೆ ಅಂದ್ರೆ ಇಸ್ರೇಲ್ ಬಗ್ಗೆ ತುಂಬಾ ಪ್ರೀತಿ ಅಭಿಮಾನಗಳಿವೆ. ಆ ದೇಶದ ಪ್ರಧಾನಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತೆಲ್ಲ ನೇತನ್ಯಾಹು ತಮ್ಮ ಸಂಭ್ರಮ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದಷ್ಟು ರಕ್ಷಣಾ ಖರೀದಿ ಮತ್ತು ಜಾಯಿಂಟ್ ವೆಂಚರ್ಗೆ ಸಂಬಂಧಿಸಿದ ಒಪ್ಪಂದಗಳಾಗುತ್ತವೆ. $8.7 ಬಿಲಿಯನ್ ಮೌಲ್ಯದ ಆಯುಧಗಳನ್ನ ಭಾರತ ಇಸ್ರೇಲ್ನಿಂದ ಖರೀದಿ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಹಾಗೆ ಇಸ್ರೇಲ್ ಕೂಡ ಸದ್ಯಕ್ಕೆ ಭಾರತದ 2ನೇ ಅತಿ ದೊಡ್ಡ ರಕ್ಷಣಾ ಪಾಲುದಾರ ದೇಶ. ರಷ್ಯಾ ನಂತರ ಭಾರತ ಅತಿ ಹೆಚ್ಚು ಆಯುಧಗಳನ್ನು ಖರೀದಿ ಮಾಡ್ತಾ ಇರೋದು ಇಸ್ರೇಲ್ನಿಂದ. ಆ ಸಂಬಂಧಗಳು ಕೂಡ ಕೇವಲ ಖರೀದಿದಾರರ ಮತ್ತು ಮಾರಾಟಗಾರರ ನಡುವಿನ ಸಂಬಂಧ ಅಲ್ಲ. ಬದಲಿಗೆ ಭಾರತದ ಕಂಪನಿಗಳು ಇಸ್ರೇಲಿ ಆಯುಧಗಳನ್ನ ಭಾರತದಲ್ಲಿ ಜಂಟಿಯಾಗಿ ತಯಾರು ಕೂಡ ಮಾಡ್ತಾ ಇವೆ. ಹೀಗಾಗಿ ಭಾರತ ಇಸ್ರೇಲಿನ ಆಯುಧ ತಯಾರಿ ಪಾಲುದಾರ ದೇಶ ಆಗ್ತಾ ಇದೆ. ಗೆಳೆಯರೆ, ಇಸ್ರೇಲಿಗೆ ಈಗಾಗಲೇ ಯುರೋಪಿನ ಸಾಕಷ್ಟು ದೇಶಗಳ ಜೊತೆ ಇಂಥ ಜಂಟಿ ತಯಾರಿಕಾ ಒಪ್ಪಂದಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುರೋಪ್ನಲ್ಲಿನ ಕೆಲ ದೇಶಗಳಲ್ಲಿ ಲೆಫ್ಟ್ ಐಡಿಯಾಲಜಿಯ ನಾಯಕರು ಆರಿಸಿ ಬರ್ತಾ ಇರೋದು ಮತ್ತು ಅಲ್ಲಿ ಪ್ಯಾಲೆಸ್ಟೀನ್ ವಿಷಯದಲ್ಲಿ ಇಸ್ರೇಲ್ ವಿರುದ್ಧ ಅಲ್ಲಿನ ಸರ್ಕಾರಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕಾಗಿ ಬರ್ತಾ ಇರುವುದು, ಇದೆಲ್ಲ ಇಸ್ರೇಲ್ ಜೊತೆಗಿನ ಅವರ ರಕ್ಷಣಾ ಸಹಕಾರಗಳ ಮೇಲೆ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಭಾರತದ ವಿಷಯದಲ್ಲಿ ಹಾಗಾಗುವುದಿಲ್ಲ. ಭಾರತ ಇಸ್ರೇಲಿನ ಆಂತರಿಕ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಜೊತೆಗೆ ನಮ್ಮಲ್ಲಿ ದೊಡ್ಡ ಮಟ್ಟದ ಮ್ಯಾನ್ ಪವರ್ ಇದೆ. ಆಯುಧಗಳನ್ನ ತಯಾರು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳಿವೆ. ಇಸ್ರೇಲ್ ಅಲ್ಲಿ ತಂತ್ರಜ್ಞಾನ ಇದೆ. ಆದರೆ ಅದು ಚಿಕ್ಕ ದೇಶ. ಅಲ್ಲಿ ಎಲ್ಲವನ್ನು ತಾನೇ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಭಾರತದ ಜೊತೆ ಅವರ ಸಹಭಾಗಿತ್ವದ ಐಡಿಯಾ ತುಂಬಾನೇ ಒಳ್ಳೆಯದು. ಅದರ ಜೊತೆ ಈ ಬಾರಿ ಗೋಲ್ಡನ್ ಹೊರೈಜಾನ್ ಮಿಸೈಲ್ ಗಳನ್ನು ಕೂಡ ಇಸ್ರೇಲ್ ಭಾರತಕ್ಕೆ ಕೊಡ್ತಾ ಇದೆ. ಆದರೆ ಈಗ ಇದೆಲ್ಲದರ ಜೊತೆಗೆ ಇಸ್ರೇಲ್ ಭಾರತವನ್ನ ತನ್ನ ಹೊಸ ಕೂಟ ರಚನೆಯ ಭಾಗವಾಗಿ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರ ಹೆಸರೇ ಹೆಕ್ಸಾಗಾನ್ ಅಲಯನ್ಸ್. ಸ್ನೇಹಿತರೆ, ಈ ಹೆಕ್ಸಾಗಾನ್ ಅಂದ್ರೆ ಷಡ್ಭುಜ ಅನ್ನೋದು ನಿಮಗೆ ಗೊತ್ತಿದೆ. ಈಗ ಇಂಥ ಷಡ್ಭುಜ ಕೂಟವೊಂದನ್ನು ರಚಿಸುವುದಕ್ಕೆ ಇಸ್ರೇಲ್ ಹೋಗ್ತಾ ಇದೆ. ಅದರ ಉದ್ದೇಶವನ್ನು ಕೂಡ ನೇತನ್ಯಾಹು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಸದ್ಯಕ್ಕೆ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಾಗ್ತಾ ಇರೋ ಶಿಯಾ ರ್ಯಾಡಿಕಾಲಿಸಂ ಹಾಗೂ ದಕ್ಷಿಣ ಏಷ್ಯಾಗೆ ವ್ಯಾಪಿಸಿಕೊಳ್ತಾ ಇರೋ ಸುನ್ನಿ ರ್ಯಾಡಿಕಾಲಿಸಂ ವಿರುದ್ಧ ಹೋರಾಡುವುದಕ್ಕೆ ಒಂದಷ್ಟು ದೇಶಗಳ ಕೂಟವೇ ಈ ಷಡ್ಭುಜ ಕೂಟ. ಬಹುಶಃ ಇದರಲ್ಲಿ 6 ದೇಶಗಳಿರಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಇದಕ್ಕೆ ಹೆಕ್ಸಾಗಾನ್ ಅಂತ ಹೆಸರಿಟ್ಟಿದ್ದಾರೆ. 6ಕ್ಕಿಂತ ಹೆಚ್ಚು ಕೂಡ ಮುಂದೆ ಸೇರ್ಪಡೆ ಆಗಲೂಬಹುದು. ಸದ್ಯಕ್ಕೆ ಇಸ್ರೇಲ್ ಹೇಳ್ತಾರೋ ಪ್ರಕಾರ ಅದರಲ್ಲಿ ಇಸ್ರೇಲ್ ಇರುತ್ತೆ, ಭಾರತ ಕೂಡ ಅದರಲ್ಲಿ ಭಾಗಿಯಾಗುತ್ತೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಹಾಗೆ ಗ್ರೀಸ್ ಮತ್ತು ಸೈಪ್ರಸ್ ಗಳ ಹೆಸರನ್ನು ಕೂಡ ಇಸ್ರೇಲ್ ಹೇಳಿದೆ. ಇದಲ್ಲದೆ ಒಂದು ಆಫ್ರಿಕಾದ ದೇಶ, ಮತ್ತೊಂದು ಅರಬ್ ದೇಶ ಕೂಡ ಇದರಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಅರಬ್ ದೇಶ UAE ಆಗಿರುತ್ತೆ. ಯಾಕೆಂದ್ರೆ ಸೌದಿ ಅರೇಬಿಯಾ ಇಸ್ರೇಲಿನ ಜೊತೆ ಅಂತ ಕೂಟವನ್ನು ಮಾಡಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. UAE ಈಗಾಗಲೇ ಅಬ್ರಹಂ ಆಕಾರಗೆ ಸಹಿ ಹಾಕಿದೆ. ಇಸ್ರೇಲ್ ಹಾಗೂ UAE ಸಂಬಂಧಗಳು ಕೂಡ ತುಂಬಾ ಚೆನ್ನಾಗಿವೆ. ಹಾಗೆ UAE ಹಾಗೂ ಸೌದಿಗಳ ನಡುವೆ ಸಂಬಂಧ ಕೆಡ್ತಾ ಇದೆ. ಈ ಸಂದರ್ಭದಲ್ಲಿ ಅರಬ್ ಎಮಿರೇಟ್ಸ್ ಈ ಷಡ್ಭುಜ ಕೂಟದ ಒಂದು ಭುಜ ಆಗಬಹುದು. ಮತ್ತೊಂದು ಆಫ್ರಿಕಾ ದೇಶದ ಹೆಸರನ್ನು ಇಸ್ರೇಲ್ ಬಹಿರಂಗಪಡಿಸಿಲ್ಲ. ಆದರೆ ಅದು ಮೊರಾಕೊ ಇರಬಹುದು. ಆಫ್ರಿಕಾ ದೇಶಗಳ ಪೈಕಿ ಮೊರಾಕೊ, ಸುಡಾನ್, ನೈಜೀರಿಯಾ, ಕೀನ್ಯಾ, ಎಥಿಯೋಪಿಯಾ ಮುಂತಾದ ದೇಶಗಳು ಇಸ್ರೇಲ್ ಜೊತೆ ಉತ್ತಮ ಸಂಬಂಧಗಳನ್ನ, ವ್ಯಾಪಾರಗಳನ್ನ ಹೊಂದಿವೆ. ಅದರಲ್ಲೂ ಮೊರಾಕೊ ಹಾಗೂ ಇಸ್ರೇಲ್ನ ಸಂಬಂಧಗಳು ಗಟ್ಟಿಯಾಗಿರೋದು ಮಾತ್ರ ಅಲ್ಲ, ಮೊರಾಕೊ ತುಂಬಾ ಆಯಕಟ್ಟಿನ ಜಾಗದಲ್ಲಿ ಕೂಡ ಇದೆ. ಗೆಳೆಯರೆ, ಮೊರಾಕೊ ಅಂದ್ರೆ ನೀವಿಲ್ಲಿ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೆಡಿಟರೇನಿಯನ್ ಸಮುದ್ರ, ಅಟ್ಲಾಂಟಿಕ್ ಸಾಗರವನ್ನು ಸೇರುವ ಸ್ಥಳದಲ್ಲಿ, ಅಂದ್ರೆ ಮೆಡಿಟರೇನಿಯನ್ ನ ಬಾಯಲ್ಲಿ ಈ ಮೊರಾಕೊ ಇದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿರೋದು ಸ್ಪೇನ್. ಸ್ಪೇನ್ ಯುರೋಪ್ಗೆ ಸೇರಿದ್ರೆ ಮೊರಾಕೊ ಆಫ್ರಿಕಾದ ದೇಶ. ಗೆಳೆಯರೆ, ಈ 2 ದೇಶಗಳ ನಡುವೆ ಈ ಸಮುದ್ರ ಇದೆ ನೋಡಿ. ಇದು ಕೇವಲ ಕೆಲವು ಕಡೆಗಳಲ್ಲಿ ಬರೀ 85 ಮೀಟರ್ ಅಂದ್ರೆ ಸುಮಾರು 280 ಅಡಿಗಳಷ್ಟು ದೂರ
ಮಾತ್ರ ಇದೆ. ಇದು ಯುರೋಪ್ ಮತ್ತು ಆಫ್ರಿಕಾಗಳನ್ನ ಬೇರ್ಪಡಿಸ್ತಾ ಇದೆ. ಇನ್ನು ಈ ಸ್ಪೇನ್ ಇಸ್ರೇಲ್ ಜೊತೆ ಅಂತ ಉತ್ತಮ ಸಂಬಂಧಗಳನ್ನ ಈಗ ಹೊಂದಿಲ್ಲ. ಅದಕ್ಕೆ ಕಾರಣ ಒನ್ಸ್ ಅಗೇನ್ ಗಾಜಾದ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿ. ಇನ್ನು ಮೊರಾಕೋ ಇದೆ ನೋಡಿ, ಅಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಬೇರೂರೋದಕ್ಕೆ ಶುರು ಮಾಡಿದೆ. ಅಲ್ಲಿಗೆ ಇಸ್ಲಾಮಿಕ್ ಸ್ಟೇಟ್ ಅಂದ್ರೆ IS ಕಾಲಿಟ್ಟಿದೆ. ಅಲ್ ಖೈದಾದ ಬೀಜಗಳು ಅಲ್ಲಿವೆ. ಮೊರಾಕೋಗೆ ಭಯೋತ್ಪಾದನೆಯ ವಿರುದ್ಧ ಹೋರಾಡುವುದಕ್ಕೆ ಇಸ್ರೇಲ್ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡ್ತಾ ಇದೆ. ಸೊ ಈಗ ಇಸ್ರೇಲ್ ತನ್ನ ಷಡ್ಭುಜ ಕೂಟದಲ್ಲಿ ಈ ಮೊರಾಕೋನ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತವೆ. ಇನ್ನು ಮೊರಾಕೋ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಅವರಿಗೆ ಸಹಾಯ ಮಾಡೋದಕ್ಕೆ ಮಾತ್ರ ಇಸ್ರೇಲ್ ಅವರನ್ನ ಈ ಕೂಟದಲ್ಲಿ ಇಡ್ತಾ ಇದೆಯಾ ಅನ್ನೋದು ಅರ್ಥ ಆಗ್ಬೇಕು. ಅಂದ್ರೆ ನಮಗೆ ಈ ಭಾಗದಲ್ಲಿ ಇಸ್ರೇಲ್ನ ಶತ್ರುಗಳು ಕೂಡ ಅರ್ಥ ಆಗ್ಬೇಕು. ಗೆಳೆಯರೆ, ಈ ಗ್ರೀಸ್ ಮತ್ತು ಸೈಪ್ರಸ್ ಇವೆ ನೋಡಿ, ಇವುಗಳ ಏಕೈಕ ಶತ್ರು ಅಂದ್ರೆ ಟರ್ಕಿ. ಇನ್ನು ಇಸ್ರೇಲಿಗೆ ಟರ್ಕಿ ಜೊತೆ ಶತ್ರುತ್ವ ಇದೆ. ಹಾಗೆ ಇರಾನ್ ಜೊತೆಗೆ ಕೂಡ ಇಸ್ರೇಲ್ ಶತ್ರುತ್ವವನ್ನು ಇಟ್ಟುಕೊಂಡಿದೆ. ಇರಾನ್ನ ಇಸ್ರೇಲ್ ಶಿಯಾ ಉಗ್ರವಾದದ ಮಹಾಪೋಷಕ ಅಂತ ಕರೆಯುತ್ತೆ. ಹಾಗೆ ಟರ್ಕಿ ಈ ಭಾಗದಲ್ಲಿ ಸುನ್ನಿ ಉಗ್ರವಾದವನ್ನು ಪೋಷಿಸುತ್ತಾ ಇದೆ ಅನ್ನೋದು ರಹಸ್ಯ ಏನಲ್ಲ. ಇನ್ನು ಟರ್ಕಿಯ ವಿರುದ್ಧನೇ ಇಸ್ರೇಲ್ ಈ ಸೈಪ್ರಸ್ ಹಾಗೂ ಗ್ರೀಸ್ಗಳಿಗೆ ಬೆಂಬಲ ಕೊಡ್ತಾ ಇರೋದು. ಹಾಗೆ ಈ ಹಿಂದೆ ಭಾರತ ಕೂಡ ಟರ್ಕಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸೈಪ್ರಸ್ ಗ್ರೀಸ್ಗಳ ಜೊತೆ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಮಾಡಿದ್ದು, ಅವರಿಗೆ ಆಯುಧಗಳನ್ನ ಕೊಡ್ತಾ ಇರೋದು. ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಇದೆ. ಅದೇನು ಅಂದ್ರೆ ಟರ್ಕಿಯ ಪಕ್ಕದಲ್ಲಿ ಅರ್ಮೇನಿಯಾ, ಅದರ ಪಕ್ಕ ಅಜರ್ಬೈಜಾನ್ಗಳಿವೆ ನೋಡಿ. ಅಲ್ಲಿ ಅರ್ಮೇನಿಯಾದ ವಿರುದ್ಧ ಅಜರ್ಬೈಜಾನ್ ಅನ್ನುವ ಇಸ್ಲಾಮಿಕ್ ದೇಶಕ್ಕೆ ಟರ್ಕಿ ಸಹಾಯ ಮಾಡುತ್ತೆ. ಹಾಗೆ ಅಜರ್ಬೈಜಾನ್ ತನ್ನ ನೆಲದಲ್ಲಿ ಇಸ್ರೇಲಿನ ಮಸೂದಿಗೆ ಜಾಗ ಕೊಟ್ಟಿದೆ. ಹಾಗೂ ಇಸ್ರೇಲ್ ಕೂಡ ಅರ್ಮೇನಿಯಾ ಅನ್ನೋ ಕ್ರೈಸ್ತ ದೇಶದ ವಿರುದ್ಧ ಅಜರ್ಬೈಜಾನ್ ಅನ್ನೋ ಇಸ್ಲಾಮಿಕ್ ದೇಶಕ್ಕೆ ಆಯುಧ ಮತ್ತು ಇನ್ನಿತರ ನೆರವನ್ನು ಕೊಡುತ್ತೆ. ಸೊ ಇಲ್ಲಿ ಇಸ್ರೇಲ್ ಎಲ್ಲ ಇಸ್ಲಾಮಿಕ್ ದೇಶಗಳನ್ನು ದ್ವೇಷ ಮಾಡುತ್ತೆ ಅಂತೇನಲ್ಲ. ಜಗತ್ತು ನಡೆಯುವುದು ಅನುಕೂಲ ಸಿಂಧು ನೀತಿಗಳಿಂದ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಇನ್ನು ಟರ್ಕಿಯನ್ನ ಹಾಗೂ ಇರಾನನ್ನ ಕಟ್ಟಿ ಹಾಕಬೇಕು ಅಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಇಸ್ರೇಲ್ ಮಾಡ್ಕೋಬೇಕು. ಸೊ ಗ್ರೀಸ್, ಸೈಪ್ರಸ್ ಜೊತೆ ಮೆಡಿಟರೇನಿಯನ್ ಸಮುದ್ರದ ಬಾಯಲ್ಲಿರೋ ಈ ಮೊರಾಕೋನ ಕೂಡ ಇಸ್ರೇಲ್ ತನ್ನ ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದೆ. ಇಲ್ಲಿ ಮೊರಾಕೋ ಇಸ್ರೇಲಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಬಿಟ್ರೆ ಟರ್ಕಿ ಅಥವಾ ಇರಾನ್ನ ಯಾವ ಹಡಗುಗಳು ಕೂಡ ಮೆಡಿಟರೇನಿಯನ್ ಅನ್ನು ಪ್ರವೇಶ ಮಾಡೋದಕ್ಕೆ ಅಥವಾ ಮೆಡಿಟರೇನಿಯನ್ ಅನ್ನ ದಾಟಿ ಹೊರ ಹೋಗೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು. ಇದು ಒಂದು ವ್ಯೂಹಾತ್ಮಕ ಮೈತ್ರಿ. ಇನ್ನು ಭಾರತ ಈ ಕೂಟದಲ್ಲಿ ಇರಬೇಕು ಅನ್ನೋದು ಇಸ್ರೇಲಿನ ಬಯಕೆ. ಆದರೆ ಭಾರತ ಅದರಲ್ಲಿ ಬಹಿರಂಗವಾಗಿ ಭಾಗಿಯಾಗುತ್ತಾ? ಗೆಳೆಯರೆ, ನಮಗಿರೋ ದೊಡ್ಡ ಚಾಲೆಂಜ್ ಅದು ಇಸ್ರೇಲ್ ಭಾರತದ ಅತ್ಯಾಪ್ತ ಸರ್ವಕಾಲೀನ ಸರ್ವ ಋತುಗಳ ಗೆಳೆಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಮೆರಿಕದಂತಹ ಅಮೆರಿಕನೇ ಭಾರತದ ಕೈಬಿಟ್ಟಾಗಲೂ ಇಸ್ರೇಲ್ ಭಾರತದ ನೆರವಿಗೆ ನಿಂತಿದೆ. ಪಾಕಿಸ್ತಾನದ ವಿಷಯದಲ್ಲಿ ಇಸ್ರೇಲ್ ಯಾವತ್ತೂ ಭಾರತದ ಮನಸ್ಸಿಗೆ ನೋವುಂಟು ಮಾಡಿಲ್ಲ. ಎಲ್ಲ ಸರಿಯಾದರೆ ಭಾರತ ಕೂಡ ಅಷ್ಟೇ ಮುಕ್ತವಾಗಿ ಇಸ್ರೇಲ್ನ ತಬ್ಬಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತಾ? ಈ ಕೂಟಕ್ಕೆ UAEನ ಸೇರ್ಪಡೆ ಮಾಡಿರೋದು ಕೂಡ ಭಾರತನೇ. ಆದರೆ ಭಾರತ ಈ ಹಿಂದಿನಿಂದಲೂ ತಟಸ್ಥ ಧೋರಣೆಯನ್ನು ಅನುಸರಿಸ ಬರ್ತಾ ಇದೆ. ನಾವು ಯಾರ ಯುದ್ಧಗಳಲ್ಲಿಯೂ ಭಾಗಿಯಾಗುವುದಿಲ್ಲ, ಯಾರ ಆಂತರಿಕ ವಿಷಯಗಳಲ್ಲಿಯೂ ಮೂಗು ತೂರಿಸುವುದಿಲ್ಲ, ಯಾವ ಕೂಟಗಳಲ್ಲಿಯೂ ನಾವು ಭಾಗಿಯಾಗುವುದಿಲ್ಲ ಅನ್ನೋ ನಿಲುವು ಭಾರತದ್ದು. ಹೀಗಿರುವಾಗ ಈ ಷಡ್ಭುಜ ಕೂಟದಲ್ಲಿ ಭಾಗಿಯಾದರೆ ಗಾಜಾದಲ್ಲಿ ಲೆಬನಿನ್ ಮೇಲೆ ಇರಾನ್ ವಿರುದ್ಧ ಇಸ್ರೇಲ್ ಮಾಡ್ತಾ ಇರುವ ದಾಳಿಗಳನ್ನು ಭಾರತ ಬೆಂಬಲಿಸಿದ ಹಾಗಾಗುತ್ತೆ. ಇದು ಇರಾನಿನಲ್ಲಿನ ಇಸ್ಲಾಮಿಕ್ ರಿಪಬ್ಲಿಕ್ ಮಾತ್ರ ಅಲ್ಲ, ಸೌದಿ ಅರೇಬಿಯಾದ ಜೊತೆಗಿನ ಭಾರತದ ಸಂಬಂಧಗಳ ಮೇಲೆ ಕೂಡ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಸೌದಿಯಲ್ಲಿ ಭಾರತದ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೇಲೆ ಇದು ಪರಿಣಾಮ ಉಂಟು ಮಾಡುತ್ತೆ. ಹೀಗಾಗಿ ಭಾರತ ಇಸ್ರೇಲಿನ ಜೊತೆ ಷಡ್ಭುಜ ಮೈತ್ರಿಯ ಕೂಟದಲ್ಲಿ ಭಾರತ ಭಾಗಿಯಾಗುವ ಬಗ್ಗೆ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಗಳನ್ನು ನೀಡುತ್ತೆ ಅನ್ನೋದು ಈ ಭಾಗದ ರಕ್ಷಣಾ ತಜ್ಞರ ಅಭಿಪ್ರಾಯ. ಇನ್ನು ಈ ಷಡ್ಭುಜ ಕೂಟ ಇದೆಯಲ್ಲ, ಇಲ್ಲಿ ಆರ್ಥಿಕ, ವ್ಯೂಹಾತ್ಮಕ ಮತ್ತು ರಕ್ಷಣಾ ಒಪ್ಪಂದಗಳಿರುತ್ತವೆ. ಈ ದೇಶಗಳಲ್ಲಿ ಪರಸ್ಪರ ಹೂಡಿಕೆಗೆ, ಆರ್ಥಿಕ ಅಭಿವೃದ್ಧಿಗೆ ಕೂಡ ಒಂದು ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಭಾರತ ಇಸ್ರೇಲ್ನ ಆಂತರಿಕ ವಿಷಯಗಳನ್ನು ಪಕ್ಕಕ್ಕಿಟ್ಟು ಕೂಡ ಈ ಷಡ್ಭುಜ ಕೂಟದಲ್ಲಿ ಭಾಗಿಯಾಗಲೂಬಹುದು ಅನ್ನೋ ಅಭಿಪ್ರಾಯ ಕೂಡ ಇಲ್ಲಿದೆ. ಸೊ ಇಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಸಂದರ್ಭದಲ್ಲಿ ಈ ಹೆಕ್ಸಾಗಾನ್ ಅಲಯನ್ಸ್ ಅನ್ನೋದು ಅತ್ಯಂತ ಪ್ರಮುಖ ಮಾತುಕತೆಯ ವಿಷಯ ಆಗುತ್ತೆ. ಇದರ ಬಗ್ಗೆ ಭಾರತದ ನಿಲುವು ಏನಾಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದರ ಜೊತೆಗೆ ನೆನೆಗುದಿಗೆ ಬಿದ್ದಿರುವ ಐಮ್ಯಾಕ್ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಯೋಜನೆಯ ಬಗ್ಗೆ ಕೂಡ ಎರಡು ದೇಶಗಳ ನಡುವೆ ಮಾತುಕತೆಗಳು ನಡೆಯುತ್ತವೆ. ಒಟ್ಟಾರೆ ಇಲ್ಲಿ ರಕ್ಷಣಾ ಒಪ್ಪಂದಗಳು, ಎಕನಾಮಿಕ್ ಕಾರಿಡಾರ್ ಎಲ್ಲದಕ್ಕಿಂತ ಹೆಚ್ಚು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಷಡ್ಭುಜ ಮೈತ್ರಿ. ಆ ವಿಷಯದಲ್ಲಿ ಭಾರತ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಭಾರತದ ಪ್ರಧಾನಿಯ 2 ದಿನಗಳ ಇಸ್ರೇಲ್ ಭೇಟಿ ಕುರಿತಾದ ಒಂದಷ್ಟು ಮಾಹಿತಿ.